ದಿನೇ ದಿನೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ಈ ಭೂಮಿ ಮೇಲೆ ಎಷ್ಟೊಂದು ಸಾಧು ಸಂತರು ಪಣಿ ಅಂತ ನಮ್ಮ ಯೋಗ ಕ್ಲಾಸ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೋಗ ಕ್ಲಾಸಲ್ಲಿ ಪಣಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾಕೆ ನಾವು ವರ್ಕ್ ಮಾಡೋದು ಪ್ರೆಸ್ನಲ್ಲಿ ತುಂಬ ಒಳ್ಳೊಳ್ಳೆ ಗ್ರಂಥಗಳನ್ನು ಪುಸ್ತಕಗಳನ್ನು ಅವರು DTP ಮಾಡಿದ್ದಾರೆ, ಟೈಪ್ ಮಾಡಿದ್ದಾರೆ, ತುಂಬ ಜ್ಞಾನ ಇದೆ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಗುರುಜಿ ನೀವು ಹೇಳ್ತಾ ಇರ್ತೀರಲ್ಲ, ಈ ಭೂಮಿ ಮೇಲೆ ಎಷ್ಟೊಂದು ಸಾಧು ಸಂತರು ಯತಿಗಳು ಜ್ಞಾನಿಗಳು ಎಲ್ಲ ಬಂದು ಹೋಗಿದ್ದಾರೆ, ಎಲ್ಲ ವಿಚಾರವನ್ನು ಹೇಳಿದ್ದಾರೆ, ಅದೆಲ್ಲ ಪುಸ್ತಕದ ರೂಪದಲ್ಲೂ ಕೂಡ ಸಮಾಜಕ್ಕೆ ಬಂದಿದೆ. ಆದರೂ ಈ ಸಮಾಜದಲ್ಲಿ ಅಷ್ಟೊಂದು ಪರಿವರ್ತನೆ ಆಗಲೇ ಇಲ್ಲ. ದಿನೇ ದಿನೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ, ಮೌಢ್ಯತೆಗಳು ಜಾಸ್ತಿ ಆಗ್ತಾ ಇದೆ, ಧರ್ಮಾಂಧತೆ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ನೋಡಿ. ಕ್ವಶನ್ನು ತುಂಬ ವ್ಯಾಲ್ಯುಬಲ್ ಕ್ವಶನ್. ಈಗ ನಾವು ಜೀಸಸ್ನಿಂದ ಬರೋಣ. ಜೀಸಸ್ ಜನರಲ್ ತಿಳಿದಂತೆ, ಸಾಮಾನ್ಯವಾಗಿ ತಿಳಿದಂತೆ, ಈ ಜಗತ್ತಿಗೆ ಪ್ರೀತಿಯನ್ನು ಸಾರುವುದು, ಪಾಪವನ್ನು ಕ್ಷಮಿಸಿ ಪ್ರೀತಿಸುವುದು, ಪ್ರೀತಿಯೇ ದೇವರು, ನಾವೆಲ್ಲರೂ ದೇವರ ಮಕ್ಕಳು ಅಂತ ಕ್ರಿಶ್ಚಿಯನ್ ಧರ್ಮ ಪ್ರಾರಂಭ ಆಯಿತು. ಕ್ರಿಶ್ಚಿಯನ್ ಧರ್ಮ ಎಲ್ಲಿ ಜಾಸ್ತಿ ಇದೆಯೋ ಅಮೆರಿಕದಲ್ಲಿದೆ, ಬೇರೆ ಕಡೆ ಎಲ್ಲ ಇದೆ. ಆದರೆ ಅಮೆರಿಕದಲ್ಲಿ ಕ್ರಿಶ್ಚಿಯನ್ ಧರ್ಮ ಇದೆ ಅಲ್ವಾ, ಅಲ್ಲೇ ಜಾಸ್ತಿ ವೆಪನ್ಸ್ ಉತ್ಪಾದನೆ ಆಗೋದು. ಜನರನ್ನ ಹೆಚ್ಚಿಗೆ ಸಾಯಿಸಬೇಕು, ಸಾಯಿಸೋಕೆ ಒಳ್ಳೊಳ್ಳೆ ವೆಪನ್ಸ್ ಬೇಕು, ಆಯುಧಗಳು ಬೇಕು. ಅದು ಉತ್ಪಾದನೆ ಆಗೋದು ಅಮೆರಿಕದಲ್ಲಿ ಜಾಸ್ತಿ. ಎಲ್ಲ ದೇಶಗಳು ಸಪ್ಲೈ ಮಾಡ್ತಾ ಇರ್ತಾರೆ. ಹೀಗೆ ನೋಡಿ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ವೆಪನ್ಸ್ ಅಮೆರಿಕದಿಂದ ಜಾಸ್ತಿ ಸಪ್ಲೈ ಆಗುತ್ತೆ. ರಷ್ಯಾ ಮತ್ತು ಯುಕ್ರೇನಲ್ಲೂ ಕೂಡ ಕ್ರಿಶ್ಚಿಯಾನಿಟಿ ಇದೆ. ಸೊ ಎಲ್ಲರನ್ನು ಪ್ರೀತಿಸುತ್ತಿಲ್ಲ, ಜೀಸಸ್ ಹೇಳೋದನ್ನು ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಕಮ್ಸ್ ಟು ಇಸ್ಲಾಂ. ಇಸ್ಲಾಂ ಧರ್ಮದಲ್ಲಿ ನೋಡಿ, ಇಸ್ಲಾಂ ಸ್ಥಾಪನೆ ಆಗೋಕ್ಕೆ ಬೇಕಾದಷ್ಟು ಯುದ್ಧಗಳು ಮೊದಲು ನಡೆದು ಎಲ್ಲರೂ ಒಂದೇ ಅನ್ನತಕ್ಕಂಥದ್ದನ್ನು ನಿರೂಪಿಸೋಕ್ಕೋಸ್ಕರ ಇಸ್ಲಾಂ ಧರ್ಮ ಸ್ಥಾಪನೆ ಆಯಿತು. ಒಂದೇ ಧರ್ಮ ಇರಬೇಕು ಅಂತ, ಅವರಲ್ಲೂ ಕೂಡ ತುಂಬ ಪ್ರೀತಿಸಬೇಕು ಅಂತ. ಅಲ್ಲೂ ಕೂಡ ಎಲ್ಲೂ ಕೊಲೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲಾಹ್ ಕೂಡ ಎಲ್ಲೂ ಕೊಲೆ ಮಾಡಿ ಅಂತ ಹೇಳಿಲ್ಲ. ಆದರೆ ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ, ಆದರೆ ಮುಸ್ಲಿಮರಲ್ಲಿ ಜಾಸ್ತಿ ಟೆರರಿಸ್ಟ್ಗಳಿದ್ದಾರೆ. ಈಗ ನಮ್ಮ ದೇಶಕ್ಕೆ ಪಾಕಿಸ್ತಾನದ ಟೆರರಿಸ್ಟ್ಗಳು ಎಷ್ಟೊಂದು ಕಾಡಿಸ್ತಾ ಇದ್ದಾರೆ, ಸಾವಿರಾರು ಕೋಟಿ ಲಾಸ್. ಅಲ್ಲ ಇದನ್ನು ಮಾಡು ಅಂತ ಹೇಳಿದ್ನಾ? ಇಲ್ಲ. ನೆಕ್ಸ್ಟ್ ಕಮ್ಸ್ ಟು ಬುದ್ಧಿಸಮ್. ಬುದ್ಧಿಸಮ್ ಪ್ರಪಂಚದಾದ್ಯಂತ ಬಂತು. ಅದರಲ್ಲಿ ಯಾವುದೇ ರೀತಿಯಾದ ವಿಗ್ರಹ ಆರಾಧನೆ ಇಲ್ಲ. ತನ್ನನ್ನು ತಾನು ಗಮನಿಸುವುದು, ಮನಸ್ಸನ್ನು ಖಾಲಿ ಮಾಡೋದು, ಧ್ಯಾನ ಮಾಡೋದು, ಪ್ರೀತಿಸುವುದು ಅಂತ ಬುದ್ಧ ಧರ್ಮ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಜಾಸ್ತಿ ಚೈನಾದಲ್ಲಿದೆ. ಆದರೆ ಚೈನಾದವರ ವಿಕೃತಿ ಎಲ್ಲ ಕಡೆ ಮೇಲಿತಾ ಇದೆ. ಈಗ ನಮಗೂ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲ ದೇಶಗಳಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಈಗ ರೀಸೆಂಟಾಗಿ ತೈವಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಒಳಗೆ ಮಸಲತ್ತು ಮಾಡ್ತಾ ಇರ್ತಾರೆ. ದೆನ್ ಕಮ್ಸ್ ಟು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ನಾವೆಲ್ಲ ತಿಳಿದಂತೆ ಕೃಷ್ಣ ಕೂಡ ಸಮಸ್ಯೆನ ಬಗೆಹರಿಸಲಿಲ್ಲ, ಯುದ್ಧದಲ್ಲಿ ಕೊನೆಯಾಯಿತು. ರಾಮ ಕೂಡ ಸಮಸ್ಯೆನ ಬಗೆಹರಿಸಲಿಲ್ಲ, ಯುದ್ಧದಲ್ಲಿ ಕೊನೆಯಾಯಿತು. ಬೇಕಾದಷ್ಟು ಪವಾಡ ಪುರುಷರು ಬಂತು, ಎಲ್ಲರೂ ಕೂಡ ಈ ಸಮಸ್ಯೆನ ಬಗೆಹರಿಸಲಿಲ್ಲ. ಆದರೆ ಯಾರ್ಯಾರು ಕೆಲವರು ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದಾರೋ ಅವರು ನೆಮ್ಮದಿಯಾಗಿರ್ತಾರೆ ಸ್ವಲ್ಪ ಜನ. ಆದರೆ ಎಲ್ಲರೂ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ. ಈಗ ಇದು ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಶಂಕರಾಚಾರ್ಯರು ಬಂದರು, ಅವ್ರದ್ದೊಂದು ಗುಂಪಾಯಿತು. ಮಾಧ್ವಾಚಾರ್ಯರು ಬಂದರು, ಅವರೊಂದು ಗುಂಪಾಯಿತು. ಶಿರ್ಡಿ ಸಾಯಿಬಾಬಾ ಅವರು ಬಂದರು, ಅವ್ರದ್ದೊಂದು ಗುಂಪಾಯಿತು. ರಾಘವೇಂದ್ರ ಸ್ವಾಮೀಜಿಗಳು ಬಂದರು, ಅವ್ರದ್ದೊಂದು ಗುಂಪಾಯಿತು.
ಹೀಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ವಿಧವಾದ ಚಿಂತನೆಗಳಲ್ಲಿ ಸಂಕೀರ್ಣವಾಗಿ ಬಾವಿ ಕಪ್ಪೆ ಆಗ್ತಾ ಇದ್ದಾರೆ. ಪ್ರಪಂಚ ಅದ್ಭುತ, ಧರ್ಮಗಳಲ್ಲೂ ಕೂಡ ಬಾವಿ ಕಪ್ಪೆಗಳಾಗ್ತಾ ಇದೆ. ಈಗ ಸಿಖ್ ಧರ್ಮ ನೋಡಿ ಹಂಗಿದೆ, ಅವ್ರದ್ದು ಒಂದು ಪದ್ಧತಿಗಳೇ ಬೇರೆ ಬೇರೆ. ಸುಮ್ಮನೆ ಗಮನಿಸಿ, ದೀಪ ಹೋಗೋದು ಬೇಡ, ಜನರೆಲ್ಲ ಗಮನಿಸಿ ನೋಡಿ. ಒಂದೊಂದು ಧರ್ಮಗಳಲ್ಲೂ ಒಂದೊಂದು ರೀತಿಯಾದ ಚಿಂತನೆಗಳಿಂದ ಸಪ್ರೇಟ್ ಆಗಿ ನಾನು 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 ಅಂತೆಲ್ಲ ಒಳೊಳಗೆ ಮಸಲತ್ತು ಮಾಡ್ತಾರೆ. ಈ ಮಾನವ ಧರ್ಮವನ್ನೇ ಮರಿತಾ ಇದ್ದಾರೆ. ಈ ಕ್ಷಣ ನೀವು ಪ್ಯಾಲೆಸ್ಟೈನ್ ನಡೀತಾ ಇದೆ ಅಮಾಸೆಲಿ ವಾರು ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇದ್ದೆ. ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಅನೌನ್ಸ್ ಮಾಡ್ತಾ ಇದ್ರು, ಹೆಡ್ ಆಫ್ ದ ಡಾಕ್ಟರ್, 1500 ಜನ ಪೇಷಂಟ್ಸ್ ಈಗ ಆಸ್ಪತ್ರೆಯಲ್ಲಿದ್ದಾರೆ, ಎಲ್ಲ ಸೀರಿಯಸ್ ಕಂಡೀಷನ್ ಇದ್ದಾರೆ, ಯುದ್ಧದಿಂದ ಬಾಧಿತರಾದವರು. ನಮ್ಮ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಡೀಸೆಲ್ ಸ್ಟಾಕ್ ಎಲ್ಲ ಖಾಲಿ ಆಗಿದೆ, ಕೇವಲ ಅರ್ಧ ಗಂಟೆ ಮಾತ್ರ ಡೀಸೆಲ್ ಇರುತ್ತೆ, ಅರ್ಧ ಗಂಟೆ ಆದ್ಮೇಲೆ ಆಸ್ಪತ್ರೆನ ಕ್ಲೋಸ್ ಮಾಡ್ತೀವಿ, ಎಷ್ಟು ಜನ ಸಾಯ್ತಾರೋ ಎಷ್ಟು ಜನ ಬದುಕ್ತಾರೋ ಅಂತ ಅವ್ರು ಹೇಳ್ತಾ ಇದ್ರು. ಮೊನ್ನೆ ದಿನ ನೋಡೋದು ನ್ಯೂಸ್ನಲ್ಲಿ. ಅಲ್ಲಿ ಹೋಗಿ ಯಾಕೆ ಅಲ್ಲ ಹೋಗಿ ಸಮಾಧಾನ ಮಾಡಿಲ್ಲ, ಏಸು ಹೋಗಿ ಸಮಾಧಾನ ಮಾಡಿಲ್ಲ, ಬೇರೆ ಯಾವುದೇ ಧರ್ಮದ ದೇವರುಗಳು ಹೋಗಿ ಅಲ್ಲಿ ಸಮಾಧಾನ ಮಾಡಿಲ್ಲ, ಯುದ್ಧವನ್ನು ನಿಲ್ಲಿಸಕ್ಕೆ ಆಗ್ತಾನೆ ಇಲ್ಲ. ಈ ತರವಾದ ಚಿಂತನೆಗಳನ್ನು ಸಮಾಜದಲ್ಲಿ ಗಮನಿಸಿದಾಗ ಮನುಷ್ಯ ತನ್ನ ಸಣ್ಣ ಬುದ್ಧಿಗಳಿಂದ ಈ ಸೃಷ್ಟಿಯನ್ನ, ಈ ಭಗವಂತನನ್ನ ಅಳಿತಾ ಇದ್ದಾನೆ. ಅವನೇ ನಾನು ತಿಳ್ಕೊಳ್ಳೋದು ಸರಿ ಅಂತ ಇದ್ದಾನೆ. ಮಾನವ ಧರ್ಮ, ಪ್ರೀತಿ, ಕರುಣೆ, ಮಮತೆ, ಸೇವೆ, ತ್ಯಾಗ ಇದನ್ನು ಮರಿತಾ ಇದ್ದಾನೆ. ಎಲ್ಲವೂ ಸ್ವಾರ್ಥಿ ಆಗ್ತಾ ಇದ್ದಾನೆ. ಜನರಲ್ಲಿ, ಸಾಮಾನ್ಯ ಜನರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇರೋರು ರಾಜಕಾರಣಿಗಳು. ಹೆಂಗೆ ಪುಟಾಣಿ ಮಕ್ಳುಗಳು ಬೆಳೀತಾ ಇರ್ತಾರೆ, 5 ವರ್ಷ 10 ವರ್ಷದ ಮಕ್ಳುಗಳಿಗೆ ಭಯಂಕರ ಕನ್ಫ್ಯೂಷನ್ ಆಗುತ್ತೆ ಅವರಿಗೆ. ಯಾಕಂದ್ರೆ ಪ್ರತಿದಿನ ಟಿವಿನಲ್ಲಿ ಭ್ರಷ್ಟಾಚಾರವನ್ನು ನೋಡ್ತಾ ಇರ್ತಾರೆ, ಆ ರಾಜಕಾರಣ ಮಾಡಬಾರದನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ದೇವಸ್ಥಾನದಲ್ಲಿ ಹೋಮ ಅವನ ಯಜ್ಞ ಮಾಡ್ತಾರೆ, ದೇವಸ್ಥಾನಗಳಿಗೆ ಎಲ್ಲ ಟೆಂಪಲ್ ರನ್ ಮಾಡ್ತಾ ಇರ್ತಾರೆ. ಆಗ ಮಗು ಮನಸ್ಸಿನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾವುದು ಸತ್ಯ, ಯಾವ ಸುಳ್ಳು, ಮಾಡಬಾರ್ದನ್ನ ಮಾಡಿ ದೇವಸ್ಥಾನಕ್ಕೆ ಬರೋ ದೇವ್ರು ಒಳ್ಳೇದು ಮಾಡ್ತಾನ ಅಂತ ಮಗು ಆಗ್ಲೇ ಕಲ್ತ್ಕೊಳ್ಳುತ್ತೆ ಮೀಡಿಯಾ ನೋಡಿ. ಓಕೆ, ಒಂದೇನಾರ ಮಾಡ್ಬಿಡೋಣ, ದೇವ್ರ ಹತ್ರ ಕ್ಷಮೆ ಕೇಳ್ಬಿಡೋಣ. ಹೀಗಾಗ್ತಾ ಇದೆ. ನಾವೇ ಕೆಲವಾರು ಸಣ್ಣ ಮನಸ್ಸಿನಿಂದ, ಏನೇನೋ ಮೌಢ್ಯಗಳಿಂದ ನಾವು ಸಾಮಾನ್ಯ ವ್ಯಕ್ತಿಯನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾ ಇದ್ದೀವಿ. ಸಾಮಾನ್ಯ ವ್ಯಕ್ತಿಯಿಂದ ಅವಧೂತರು ಅಂದ್ರೆ ಮಹಾನ್ ಪವಾಡ ಪುರುಷರು, ಇವ್ರು ಹೇಳಿದ್ದೆಲ್ಲ ಆಗುತ್ತೆ, ಇವ್ರು ಸಾಮಾನ್ಯರಲ್ಲ, ಇವರು ದೇವರು ಅಂತ ಮನುಷ್ಯನೇ ಕ್ರಿಯೇಟ್ ಮಾಡ್ತಾ ಇರೋದು. ಒಂದೊಂದು ಸತ್ಯವನ್ನು ನೆನಪಿಟ್ಕೊಳ್ಳಿ. ಬೆಳಗ್ಗೆ ತಿಂಡಿ ತಿಂದು, ಮಧ್ಯಾಹ್ನ ಊಟ ಮಾಡಿ, ಸಂಜೆ ಊಟ ಮಾಡಿ, ನಿದ್ರೆ ಮಾಡಿ, ಶೌಚಾಲಯಕ್ಕೆ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡುವ ವ್ಯಕ್ತಿ, ಮಲಮಾಂಸಗಳನ್ನು ತುಂಬಿರತಕ್ಕಂಥ ದೇಹದಲ್ಲಿ ಯಾವುದೇ ರೀತಿಯಾದ ಅತೀಂದ್ರಿಯ ಶಕ್ತಿ ಇಲ್ಲ. ಕೆಲವರು ಸಾಧು ಸಂತರು ಕೆಲವರ ವಿಚಾರಗಳನ್ನು ತಿಳ್ಕೊಂಡು ದೇವರ ಬಗ್ಗೆ ಕಪೋಲ ಕಲ್ಪಿತ ಕಥೆಗಳನ್ನು ಮನಸ್ಸಿನಲ್ಲಿ ಬಿತ್ತಿ ಮೋಟಿವನ್ನು ಬಿತ್ತೋರೇ ಜಾಸ್ತಿ. ನೀವು ಅವರನ್ನು ಭಗವಂತ ಅಂತ ಸರೆಂಡರ್ ಆಗ್ತೀರಿ. ಕೊನೆಗೆ ಈಗಿರ್ತಕ್ಕಂಥ ಜೀವನದ ಮೌಲ್ಯಗಳನ್ನು ತಿಳಿಸದೆ ಕೆಲವು ತಿಳಿಸ್ತಾರೆ. ಈಗ ಬದುಕಬೇಕು ಅಂತ ಪ್ರಪಂಚದ ಅರಿವಿಲ್ಲದೆ ಸತ್ತ ಮೇಲೆ ಸುಖವಾಗಿರ್ತೀವಿ ಅನ್ನತಕ್ಕಂಥ ಭ್ರಮೆಯನ್ನು ತಲೆಯಲ್ಲಿ ತುಂಬುತ್ತಾರೆ. ಅವರನ್ನು ಅತೀಂದ್ರಿಯ ಮಾನವರು, ದೊಡ್ಡ ದೊಡ್ಡ ಜಗದ್ಗುರುಗಳು, ಸದ್ಗುರುಗಳು, ಹಾಗೆ ಹೀಗೆ ಅಂತ ನಾವೇನೇನೋ ಕರೀತಾ ಇರ್ತೀವಿ. ಅವೆಲ್ಲವೂ ಕೇವಲ ನನ್ನ ಮನಸ್ಸಿನಲ್ಲಿದೆ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಈ ಭೂಮಿ ಮೇಲೆ ನೀವು ಹೆಸರಿಟ್ಟಂಥ ಮಹಾನ್ ವ್ಯಕ್ತಿಗಳು ಬಂದು ಇಲ್ಲಿ ಮಾನವ ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಲೇ ಇಲ್ಲ. ಅವರವರ ರೀತಿಯಲ್ಲಿ ಒಂದೊಂದು ವಿಚಾರ ಹೇಳ್ಕೊಂಡು ಗುಂಪು ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡ್ರು ಅಷ್ಟೇ. ಮಾನವ ಧರ್ಮ ಈಗ ತುಂಬ ಮುಖ್ಯ. ಸೊ ನಾವು ಧರ್ಮಾಧಾರಿತ ರಾಷ್ಟ್ರವನ್ನು ಕಟ್ಟಬೇಕು ನಾವು. ಯಾಕೆಂದರೆ ನಾನು ಯಾವಾಗ ಸರಳವಾಗಿ ನಿಮ್ಗೆ ಹೇಳ್ತಾ ಇರ್ತೀನಿ ನೋಡ್ರಪ್ಪ, ವೆರಿ ಸಿಂಪಲ್. ಈಗ ಈ ಧರ್ಮ ಆ ಧರ್ಮ ಅಂತ ಅನ್ನೋ ಜಗಳ ಕಾಯೋದಕ್ಕಿಂತ ಎಲ್ಲರೂ ಒಂದಾಗಿ ಬದುಕಬೇಕು. ರಾಷ್ಟ್ರ ಧರ್ಮವೇ ಮುಖ್ಯ. ಈಗಿನ ಭಾರತದಲ್ಲಿದ್ದಾಗ ಪ್ರತಿಯೊಬ್ಬನು ರಾಷ್ಟ್ರ ಧರ್ಮಿಯಾಗಬೇಕು. ಏನು? ಕಾನೂನಿನ ಮುಖಾಂತರ. ನಾನು ಈ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಶಿಕ್ಷೆ ಸಿಗುತ್ತೆ ಅಂತ ಭಯ ಬರಬೇಕು ಅವನಿಗೆ. ಈಗ ಏನು ಭಯ ಇದೆ? ಏನಾರ ಮಾಡಿದ್ರೆ 10 ವರ್ಷ 15 ವರ್ಷ 20 ವರ್ಷ ಕೇಸ್ ನಡೀತಾ ಇರುತ್ತೆ. ಒಬ್ಬ ರಾಜಕಾರಣಿ 100 ಕೋಟಿ ಭ್ರಷ್ಟಾಚಾರ ಮಾಡಿ ಏನೇನೋ ಮಾಡಿ ಜೈಲಿಗೆ ಹೋಗಿ ಬೇಲಿಂದ ಬಂದು ಆರಾಮಾಗಿರ್ತಾನೆ.
ಅಂಥ ಕೇಸ್ಗಳೆಲ್ಲ 1 ತಿಂಗಳು 2 ತಿಂಗಳಲ್ಲಿ ಕ್ಲಿಯರ್ ಆಗುವಂಗಾದರೆ ಜನರಲ್ಲಿ ಭಯ ಬರುತ್ತೆ. ಆಗ ಬೇರೆಯವ್ರಿಗೆ ನೋವು ಕೊಡೋದಾಗ ಬದುಕ್ತಾನೆ. ನೋವು ಕೊಟ್ಟರೆ ಪನಿಷ್ಮೆಂಟ್ ಸಿಗುತ್ತಲ್ಲ. ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕೆ ಹೊರತು ನೀವು ಈ ಭೂಮಿ ಮೇಲೆ ಯಾಕೆ ಯಾರ್ಯಾರು ಬಂದು ಏನೇನು ಮಾಡೋದು, ಯಾರ ಸಮಸ್ಯೆ ಬಗೆಹರಿಸೋದು ಅನ್ನೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಪಾಡು ನೀವು ಕೆಲಸ ಮಾಡ್ಕೊಂಡು ಹೋಗಿ, ಎಚ್ಚರಿಕೆಯಿಂದ ದೇಹವನ್ನು ಉಪಯೋಗಿಸ್ಕೊಳ್ಳಿ. ದೇಹ, ಮನಸ್ಸು, ಬುದ್ಧಿ, ನೆನಪು ಎಲ್ಲವನ್ನು ಉಪಯೋಗಿಸ್ಕೊಂಡು ಆನಂದವಾಗಿರೋದನ್ನು ಕಲ್ತ್ಕೊಳ್ಳಿ. ಸದ್ಯಕ್ಕೆ ಈ ಭೂಮಿ ಮೇಲೆ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಎಲ್ಲ ಸಮಸ್ಯೆಗಳನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಮಸ್ಯೆಗಳನ್ನು ಸ್ವೀಕರಿಸಿ, ಅಂತರ್ಮುಖಿ ಸದಾ ಸುಖಿ.